ಎಲ್ಲರಿಗೂ ಗೊತ್ತಿರೋ ಹಾಗೆ ನಂಬರ್ 107 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತದಾನವನ್ನು ನಾವು 9/4/2026 ನಡೀತಾ ಇದೆ. ಮತದಾನ ಸಂಬಂಧಪಟ್ಟಂತೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರ ಭಾಗವಾಗಿ ಈ ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅಂತ ನಿಮಗೆ ಕರೆದಿದ್ದೀವಿ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 2,31,072 ವೋಟರ್ಸ್ಗಳು ನಾವು ಐಡೆಂಟಿಫೈ ಮಾಡಿದ್ದೀರಿ. 2,31,072 ಮತದಾರರು ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಂಗ್ ವೋಟರ್ಸು, PWD ವೋಟರ್ಸು, 85+ ವೋಟರ್ಸು ಮತ್ತು 100+ ಏಜ್ 8 ವೋಟರ್ಸ್ ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದೇ ರೀತಿಯಾಗಿ ಅವರಿಗೆ ನಾವು ಕೆಲವೊಂದು ವಿಶಿಷ್ಟ ಮತಗಟ್ಟೆಗಳನ್ನು ಮಾಡೋದ್ರ ಮುಖಾಂತರ ನಮ್ಮಲ್ಲಿ ಮತದಾನ ಪ್ರತಿಶತ ಏನು ಮತದಾನ ಇದೆ ಅದು ಹೆಚ್ಚುವರಿ ಆಗೋಕ್ಕೆ ನಾವು ಸಹಕಾರ ಆಗಲಿ ಅಂತ ಸಖಿ ಮತಗಟ್ಟೆಗಳನ್ನಾಗಿರ್ಬೋದು, PWD ಮತಗಟ್ಟೆಗಳಾಗಿರ್ಬೋದು, ಮತ್ತು ಆಮೇಲೆ ನಾವು 85+ ವೋಟರ್ಸ್. ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಆಮೇಲೆ PWD ವೋಟರ್ಸು 229 ಜನ ಈಗಾಗಲೇ ಮನೆಗೆ ಹೋಗಿ ಮತದಾನ ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ವೋಟ್ಗಳನ್ನು ತಗೊಂಡಿದ್ದೀರಿ. ಅದರಲ್ಲಿ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಮತದಾನವನ್ನು ಚಲಾವಣೆ ಮಾಡಿರ್ತಾರೆ. ಅದೇ ರೀತಿಯಾಗಿ ನಾವು 284 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ ನಮಗೆ ನಗರ ಭಾಗದಲ್ಲಿ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿದೆ, ನಗರ ಭಾಗದಲ್ಲಿ ನಮ್ಗೆ 234 ಮತಗಟ್ಟೆಗಳ ಸ್ಥಾಪನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ನಾವು 50 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ಮತದಾರರಿಗೆ ಕನಿಷ್ಠ ಮೂಲ ಸೌಲಭ್ಯಗಳನ್ನು ಕೊಡೋಕ್ಕೋಸ್ಕರ ನಾವು AMF ಏನಂತೀವಿ, ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಇದೆ. ಅದನ್ನು ಕೂಡ ಅಂದರೆ ರ್ಯಾಂಪ್ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಮತದಾರರಿಗೆ ಶೌಚಾಲಯ ಆಗಿರ್ಬೋದು, ಮತ್ತು ಅಲ್ಲಿ ಏನು ನೆರಳಿನ ವ್ಯವಸ್ಥೆ ಅಂದರೆ ಪೆಂಡಾಲ್ಸ್ ಆಗಿರ್ಬೋದು, ಶಾಮಿಯಾನ ವ್ಯವಸ್ಥೆ ಆಗಿರ್ಬೋದು, ಈ ಥರದ್ದೆಲ್ಲವೂ, ಮತ್ತು ಕ್ಯೂ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹಾಗೂ ವೇಟಿಂಗ್ ರೂಮ್, ವಯಸ್ಸಾದವರು ಅಥವಾ ಬೇರೆ ಬಂದು ಕೂಡ ಫೀಡಿಂಗ್ ಮದರ್ಸ್ ಇರ್ಬೋದು, ಅವರೆಲ್ಲ ಬಂದರೂ ಕೂಡ ಕೂತ್ಕೊಳ್ಳೋಕ್ಕೆ ವೇಟಿಂಗ್ ರೂಮ್ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಒಟ್ಟಾರೆಯಾಗಿ ಅವರು ಮತದಾನ ಪ್ರಕ್ರಿಯೆ ನಡೆಯೋದಕ್ಕೆ ನಾವು ಸಾಕಷ್ಟು ಸೌಲಭ್ಯಗಳನ್ನು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ. ಕರೆಂಟಾಗಿ ಮತದಾನ ಪ್ರಕ್ರಿಯೆ ಮಾಡೋಕ್ಕೋಸ್ಕರ 284 ಮತಗಟ್ಟೆಗಳಲ್ಲಿ ಕೂಡ ನಾವು ವೆಬ್ ಕ್ಯಾಸ್ಟಿಂಗ್ ವ್ಯವಸ್ಥೆನ ಮಾಡಿದ್ದೀವಿ. ಅಂದರೆ ನೇರ ಪ್ರಸಾರ ಆಗ್ತಾ ಇರುತ್ತೆ. ಮತದಾನ ದಿನದಂದು ಏನು 9/4/2026 ಇದೆ, ಅವತ್ತು ನೇರ ಪ್ರಸಾರ ಆಗ್ತಾ ಇರುತ್ತೆ. 284 ಮತಗಟ್ಟೆಗಳಲ್ಲಿ ಈಗಾಗಲೇ ನಾವು ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದನ್ನು ಲೈವ್ ಸ್ಟ್ರೀಮ್ ಮಾಡಿ ಒಂದು ಡ್ರೈ ರನ್ ಕೂಡ ಇವತ್ತು ಮಾಡಿ ನೋಡಿದ್ದೀವಿ. ಸೊ ಅಲ್ಲಿ ಯಾವುದೇ ರೀತಿಯಾಗಿ ದೊಂಬಿಯಾಗಿ ಬೂತ್ ಕ್ಯಾಪ್ಚರಿಂಗು ಮತ್ತು ಬೇರೆ ಬೇರೆ ವಿಷಯಗಳ ಸಂಬಂಧ ಮತದಾನದ ಏನು ವೈಲೇಷನ್ಸು, ನಮ್ಮದು ರೂಲ್ಸ್ ವೈಲೇಷನ್ಸ್ ಆಗ್ತವೆ, ಅವೆಲ್ಲವೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದ್ದೀವಿ. ಅದೇ ರೀತಿಯಾಗಿ ನಾವು ಸಾಕಷ್ಟು ಏನು EVM ಮಷಿನ್ಸ್ಗಳಿದ್ದಾವೆ, ನಮಗೆ ನಮ್ಮ EVM ಮಷಿನ್ಸ್ ಅಂದರೆ ಕಂಟ್ರೋಲ್ ಯೂನಿಟ್ ಇರ್ಬೋದು, ಬ್ಯಾಲೆಟ್ ಯೂನಿಟ್ ಇರ್ಬೋದು, ಮತ್ತು VVPAT ಎಲ್ಲ ಮತಗಟ್ಟೆಗಳಿಗೆ 284 ಮತಗಟ್ಟೆಗಳಿಗೆ ಅವಶ್ಯಕ ಇರ್ತಕ್ಕಂಥ ನಾವು ಮಷಿನ್ಸ್ಗಳನ್ನು ಈಗಾಗಲೇ ಸ್ಟ್ರಾಂಗ್ ರೂಮಲ್ಲಿ ಸ್ಟೋರ್ ಮಾಡಿದ್ದೀವಿ. ಕಮಿಷನಿಂಗು ಮತ್ತು ಕ್ಯಾಂಡಿಡೇಟ್ ಸೆಟ್ಟಿಂಗ್ ಎಲ್ಲವೂ ಕೂಡ ಪ್ರಕ್ರಿಯೆ ಪೂರ್ಣಗೊಂಡಿರ್ತದೆ. ಅದೇ ರೀತಿಯಾಗಿ ಸಾಕಷ್ಟು ರಿಸರ್ವ್ ಮಷಿನ್ಗಳು ಕೂಡ ನಾವು ಇಟ್ಕೊಂಡಿದ್ದೀವಿ. ಯಾವುದೇ ಮತದಾನ ಕೇಂದ್ರದಲ್ಲಿ ಒಂದು ವೇಳೆ ನಾವು ಆ್ಯಕ್ಚುಯಲ್ ಪೋಲ್ ನಡಿಬೇಕಾದ್ರೆ ಮಷಿನ್ಗಳು ಏನಾದರೂ ಸಮಸ್ಯೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆದರೆ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ರೀಪ್ಲೇಸ್ಮೆಂಟ್ ಮಾಡಿ ನಾವು ಕೊಡೋಕ್ಕೆ ಸೆಕ್ಟರ್ ಆಫೀಸರ್ಸ್ಗೆ ಈ ರಿಸರ್ವ್ ಮಷಿನ್ಸ್ಗಳನ್ನು ಕೂಡ ಹಂಚಿಕೆ ಮಾಡಿದ್ದೀವಿ. ಅದನ್ನು ಕೂಡ ನಾವೆಲ್ಲ ರೆಡಿಯಾಗಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಂಬರ್ 107 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತದಾನವನ್ನು ನಾವು 9/4/2026 ನಡೀತಾ ಇದೆ. ಮತದಾನ ಸಂಬಂಧಪಟ್ಟಂತೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರ ಭಾಗವಾಗಿ ಈ ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅಂತ ನಿಮಗೆ ಕರೆದಿದ್ದೀವಿ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 2,31,072 ವೋಟರ್ಸ್ಗಳು ನಾವು ಐಡೆಂಟಿಫೈ ಮಾಡಿದ್ದೀರಿ. 2,31,072 ಮತದಾರರು ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಂಗ್ ವೋಟರ್ಸು, PWD ವೋಟರ್ಸು, 85+ ವೋಟರ್ಸು ಮತ್ತು 100+